ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ವ್ಲಾಗ್ಸ್. ನಾವು ಇವತ್ತು ಸಕಲೇಶಪುರದಲ್ಲಿದ್ದೀವಿ. ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ರಾತ್ರಿಯಿಂದ ಮಳೆ ಬಂದು ನೋಡಿ ಇಲ್ಲಿ ಹೇಗಿದೆ ವಾತಾವರಣ. ತುಂಬಾ ಚೆನ್ನಾಗಿದೆ ಅಲ್ವಾ. ಸಕಲೇಶಪುರ ಅನ್ನೋ ಹೆಸರಿಗೆ ಇದು ಸೂಟ್ ಆಗುತ್ತೆ. ಯಾಕೆ ಹೇಳಿ, ಸಕಲೇಶಪುರಕ್ಕೆ ಜನ ಬರೋದೇ ಈ ವೆದರ್ಗಲ್ವಾ. ಸೊ ನಾವಿವತ್ತು ಹೊರಟಿದ್ದೀವಿ ಇನ್ನೊಬ್ಬರು ಮಾವನ ಮನೆಗೆ. ಅವ್ರ ಮನೆ ಹಿತ್ತಲಿದು. ಇಲ್ಲಿ ಅವಕಾಡೋ ಮರ ಇದೆ, ಕಾಯಿಗಳು ನೋಡಿ ಹೇಗೆ ಬಿಟ್ಟಿದೆ. ಇದು ಗಿರಿಮನೆ ಶಾಮರಾವ್ ಅಂತ ಲೇಖಕರು ಇದ್ದಾರಲ್ಲ, ಕನ್ನಡದ ಲೇಖಕರು, ಅವರ ಮನೆ. ಅವರು ನಮ್ಮ ಮಾವನ ತಮ್ಮ. ಸೊ ಅವ್ರ ಮನೆ ಹಿತ್ತಲಲ್ಲಿ ಎಷ್ಟೊಂದು ಗಿಡ ಮರಗಳೆಲ್ಲ ಇದೆ ನೋಡಿ. ಇಲ್ಲಿ ಕರ್ಬೇವಿನ ಗಿಡ ಕಾಣಿಸ್ತಾ ಇದೆ. ಹಾಗೆ ಇವ್ರ ಮನೇಲೂ ಹಲಸಿನ ಮರ ಇದೆ, ಹಲಸಿನಕಾಯಿ ಬಿಟ್ಟಿದೆ. ಸೊ ನನಗೆ ಈ ಹಿತ್ತಲಲ್ಲಿ ಮರಗಳು ಗಿಡಗಳು ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಇಲ್ಲಿ ಮೆಣಸಿನ್ಕಾಯಿ ನೋಡಿ ಕಾಣ್ತಾ ಇದೆ. ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸು ಅಂತಾರೆ. ಇಲ್ಲಿ ನಾನೇನೋ ಹೇಳ್ತಾ ಇದ್ದೆ, ಆದರೆ ಮಳೆ ಬಂದು ಏನೂ ಕೇಳಿಸ್ತಾ ಇರಲಿಲ್ಲ ವಾಯ್ಸು, ಹಾಗಾಗಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ನಾನು ಅದೇ ಈ ಸುತ್ತಮುತ್ತ ಇರೋ ಮರ ಗಿಡಗಳು ತೋರಿಸ್ತಾ ಇದ್ದೆ ಮತ್ತು ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿ ಕಾಣ್ತಿದೆಯಲ್ಲ, ಇದು ಕೋಕಮ್ ಪುನರ್ಪುಳಿ ಅಂತಾರಲ್ಲ ಆ ಗಿಡ. ಹಾಗೆ ಹೂವಿನ ಗಿಡಗಳು ಇದೆ ಈ ಕಾಂಪೌಂಡಲ್ಲಿ. ಇದು ಏಲಕ್ಕಿ ಸಂಶೋಧನಾ ಕೇಂದ್ರ ಇದೆಯಲ್ಲ, ಆ ಕಾಂಪೌಂಡ್ ಒಳಗೆ ಬೆಳೆದಿರೋದು. ಹಾಗೆ ಮತ್ತೊಂದು ಹಲಸಿನ ಮರ. ಅಲ್ಲಿಂದ ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ. ತುಂಬ ವಾತಾವರಣ ಚೆನ್ನಾಗಿದೆ, ತಂಪಾಗಿದೆ. ಈ ಬೇಸಿಗೆಯಲ್ಲಿ ಮಳೆ ಬಂದಿದೆಯಲ್ಲ ನೋಡಿ, ಹೀಗೆ ರೋಡು ಅಲ್ಲಿ ನೀರು ನಿಂತಿದೆ. ಇಲ್ಲಿ ರೋಡ್ ಆಗ್ತಿದೆಯಲ್ಲ, ಹಾಗಾಗಿ ಚರಂಡಿ ವ್ಯವಸ್ಥೆ ಇಲ್ಲ, ನೀರು ಹೋಗೋಕ್ಕೆ ದಾರಿ ಇಲ್ಲ. ಸೊ ರೋಡಲ್ಲೇ ನೀರು ನಿಂತಿದೆ. ನಾವು ತಿಂಡಿ ಏನು ತಿಂದಿರಲಿಲ್ಲ, ಹಾಗೆ ಹೊರಟಿದ್ವಿ. ಯಾಕೆಂದರೆ ಇಲ್ಲೊಂದು ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡೋದಿತ್ತು. ಅದು ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲಿ ನಾನು ಈ ರೆಸ್ಟೋರೆಂಟ್ ಬಗ್ಗೆ ನೋಡಿದ್ದೆ. ಹೇಗೂ ನಾವು ಸಕಲೇಶಪುರಕ್ಕೆ ಹೋಗಿದ್ದೀವಲ್ಲ, ವಾಪಸ್ ಬರ್ತಾ ಅದೇ ರೂಟಲ್ಲಿ ಸಿಕ್ಕತ್ತೆ. ನೋಡೋಣ ಏನೇನಿರುತ್ತೆ ಹೇಗಿದೆ ಅಂತ ಹೊರಟಿದ್ದೀವಿ. ತೋರಿಸ್ತೀನಿ ನಾನು ಅದು ಯಾವ ಜಾಗ ಅಂತ. ನೋಡಿ, ನಾನು ಹೇಳ್ತಾ ಇದ್ದಿದ್ದ ಜಾಗ ಇದೆ, ಶಿವಸೂರ್ಯ ಅಂತ. ಇದು ಸಕಲೇಶಪುರ ಮತ್ತು ಹಾಸನ ರೋಡ್ ಮಧ್ಯದಲ್ಲಿ ಸಿಕ್ಕತ್ತೆ. ಬನ್ನಿ ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಹೊರಗಡೆಯಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬಿಲ್ಡಿಂಗ್ ನೋಡಿ. ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ. ಆಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಹೊರಗಡೆ ಇದೇನೋ ಹೂವಿನ ಗಿಡ ಕಾಣಿಸ್ತಾ ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ, ವೈಬ್ರೆಂಟ್ ಆಗಿದೆ. ಇದು ತುಂಬ ಇಷ್ಟ ಆಯಿತು. ಇದೇನು ಹೂವಿನ ಗಿಡ, ಇದ್ರ ಹೆಸರೇನು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ಹೊರಗೆ ನೋಡಿ ಜಾಗ ಚೆನ್ನಾಗಿದೆ. ನಮ್ಮ ಆದ್ರಿತ ಆಟ ಆಡ್ಕೊಂಡಿದ್ದಾನೆ, ಅವನಿಗೆ ಖುಷಿ ಆಯಿತು. ಗಿಡ ಮರ ಹೂವು ಒಂಥರ ಪ್ಲೇ ಏರಿಯಾ ಎಲ್ಲ ಚೆನ್ನಾಗಿದೆ. ನೀವು ಒಂದ್ಸತಿ ಆ ಕಡೆ ಹೋಗ್ತಾ ಇದ್ದರೆ ಸಕಲೇಶಪುರದ ಕಡೆ ಅಥವಾ ಹಾಸನ ಕಡೆ ಈ ಪ್ಲೇಸ್ನ ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಇದು ಲಾಸ್ಟ್ ಡೇ 4th ವ್ಲಾಗ್ ಇದು. ನೀವಿನ್ನೂ 3 ಹಿಂದಿನ ವ್ಲಾಗ್ಗಳನ್ನ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಬೇಕಿದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ.
ಈ ಹಾಸನದಿಂದ ಬೆಂಗಳೂರಿಗೆ ಹೋಗ್ತಾ ತುಂಬಾ ನೋಡೋವಂಥ ಜಾಗಗಳಿದೆ, ದೇವಸ್ಥಾನಗಳಿದೆ. ಈ ಯಡಿಯೂರು ಸಿದ್ಧಲಿಂಗೇಶ್ವರ ಇದು ಕುಣಿಗಲ್ ಹತ್ರ ಬರುತ್ತೆ. ಸೊ ಅಲ್ಲಿಂದ ಹೋಗಬಹುದು. ಹಾಗೆ ಶ್ರವಣ ಬೆಳಗೊಳಕ್ಕೂ ನಾವು ಹೋಗ್ಬೋದು. ಅಲ್ಲಿಗೂ ರೋಡ್ ಚೆನ್ನಾಗಿದೆ, ಅದು ಕನೆಕ್ಟಿಂಗ್ ರೋಡ್. ಹಾಗೆ ನೋಡಿ ಇಲ್ಲಿ ಎಷ್ಟೊಂದು ಎಜುಕೇಷ್ನಲ್ ಇನ್ಸ್ಟಿಟ್ಯೂಟ್ಸ್ ಇದೆ. ಇಲ್ಲಿ ಇವ್ರದ್ದು ಬಾಲಗಂಗಾಧರನಾಥ ಸ್ವಾಮೀಜಿ ಆದಿಚುಂಚನಗಿರಿ BGS ಅವ್ರದ್ದು ಎಷ್ಟೊಂದು ಕಾಲೇಜಸ್ ಇಲ್ಲಿ ನಮಗೆ ಕಾಣಿಸುತ್ತೆ. ರೋಡು ತುಂಬ ಚೆನ್ನಾಗಿದೆ. ಹಾಗೆ ಡಿವೈಡರ್ ಮೇಲೆ ನೋಡಿ ಗಿಡಗಳೆಲ್ಲ ಚೆನ್ನಾಗಿದೆ, ಹೂವು ಬಿಡ್ತಾ ಇದೆ. ಈ ಮಳೆ ಬಂದಾಗ ಈ ಥರ ವ್ಯೂ ನೋಡೋಕ್ಕೆ ತುಂಬಾ ಖುಷಿಯಾಗತ್ತೆ. ನಾವು ವೀಕ್ ಡೇ ಹೊರಟಿರೋದ್ರಿಂದ ರೋಡು ತುಂಬ ಖಾಲಿ ಇದೆ, ಹಾಗೆ ಪೀಸ್ಫುಲ್ಲಾಗಿ ಅನಿಸುತ್ತೆ. ಬೆಳಗಿನ ವ್ಯೂನೇ ಚೆಂದ ಅಲ್ವಾ? ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನನಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ ಅಂತ. ಆಲ್ರೆಡಿ ಎಲ್ಲ ವ್ಲಾಗ್ಗಳೆಲ್ಲ ಹಲಸಿನ ಮರ ತೋರಿಸಿ ನಿಮ್ಗೆ ಬೋರ್ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ಹಲಸಿನ ಹಣ್ಣು ಕಾಣಿಸ್ತು, ಹಾಗಾಗಿ ಕಾರನ್ನ ನಿಲ್ಲಿಸಿ ಹಲಸಿನ ಹಣ್ಣು ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಬೆಳಗ್ಗೆ ಶಿವಸೂರ್ಯದಲ್ಲಿ ತಿಂದಿದ್ವಲ್ಲ, ಈಗ ಒಂದು ಪಿಟ್ ಸ್ಟಾಪ್ ಅಂದರೆ ಕಾಫಿ ಕುಡಿಯೋಣ ಅಂತ ನಾವಿಲ್ಲಿ ಹೋಟೆಲ್ ಮಯೂರಾಗೆ ಬಂದಿದ್ದೀವಿ. ಸೊ ನಾನು ಫಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ನಾವು ಈ ಕಡೆ ಬಂದಾಗಲೆಲ್ಲ ಹೋಟೆಲ್ ಮಯೂರಾಗೆ ಹೋಗೋದು ಜಾಸ್ತಿ ಏನು ಅಲ್ಲೇ ಹೋಗೋದು, ಬೇರೆಲ್ಲೂ ಹೋಗಲ್ಲ. ಸೊ ಇಲ್ಲಿ ನೋಡಬೇಕು ಏನಿದೆ ಅಂತ. ಊಟದ ಟೈಮ್ ಆಗಿದೆಯಲ್ಲ, ಇಲ್ಲಿ ಆಮ್ಲಾಮೃತ ಅಂತ ಒಂದು ಅಂಗಡಿ ಇದೆ. ನಮ್ಮ ಅದ್ರಿತ ಅಲ್ಲಿ ಹೋಗಿ ಏನಾದ್ರು ಚಾಕ್ಲೇಟ್ ಸಿಗುತ್ತಾ ಅಂತ ನೋಡ್ತಾ ಇದ್ದ. ಮಕ್ಕಳು ಹಾಗೆ ಅಲ್ವಾ, ಇಲ್ಲಿ ನೋಡಿ ಇಲ್ಲಿ ಮಣ್ಣಿನ ಮಡಿಕೆಗಳು ಕುಡಿಕೆಗಳೆಲ್ಲ ಇದೆ. ಇದು ನ್ಯೂ ಮಂಗಳೂರು ಸ್ಟೋರ್ ಅಂತ ಮಯೂರಾದ ಹೊರಗಡೆನೆ ಆ ಕಾಂಪೌಂಡ್ ಒಳಗೆ ಇದೆ. ಸೊ ಇಲ್ಲಿ ನಿಮಗೆ ಸ್ಪೈಸಸ್ಸು ಮತ್ತು ಬೇರೆ ಬೇರೆ ಈ ರೀತಿ ಮಡಿಕೆ ಆ ಥರದ ವಸ್ತುಗಳು ಸಿಗುತ್ತೆ. ಹಾಗೆ ನನಗೆ ಈ ಮಯೂರದಲ್ಲಿ ತುಂಬ ಇಷ್ಟ ಆಗೋದು ಅಂದರೆ ಇಲ್ಲಿ ಮುಂದ್ಗಡೆ ಲಾನ್ ಮತ್ತು ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎರಡೂ ಸೈಡಲ್ಲೂ ಮಯೂರದಿಂದ ಹೊರಟಿದ್ದೀವಿ. ಇಲ್ಲೊಂದು ಟೋಲ್ ಗೇಟ್ ಸಿಕ್ಕಿದೆ. ನಾನು ನಮ್ಮ ಅದ್ರಿತ ಹೇಗೆ ಟೈಮ್ ಪಾಸ್ ಮಾಡ್ತೀವಿ ಅಂತ ನೋಡಿ. ಮಯೂರದಲ್ಲಿ ಅದ್ರಿತ ಹಂಗೆ ಚಾಕ್ಲೇಟ್ ಕೊಡಿಸಿದ್ರು ಅವ್ರ ಅಜ್ಜ ಮತ್ತು ಅಜ್ಜಿ ಎಲ್ಲ. ಸೊ ಅದನ್ನು ಇಟ್ಕೊಂಡು ಖುಷಿಯಾಗ್ಬಿಟ್ಟಿದೆ ಅವನಿಗೆ. ನಾನು ಕೇಳ್ತಾ ಇದ್ದೆ ನನಗೆ ಕೊಡು ಅಂತ. ನೋಡಿ ಇಷ್ಟು ಇಟ್ಕೊಂಡಿದ್ದಾನೆ ಕೈ ತುಂಬ. ಆದರೆ ಅವನು ಅಷ್ಟೆಲ್ಲ ತಿನ್ನಲ್ಲ, ಒಂದು ಟೇಸ್ಟ್ ಮಾಡಿ ನೋಡ್ತಾನೆ, ಚೆನ್ನಾಗಿದ್ರೆ ಸರಿ, ಇಲ್ಲ ಅಂದರೆ ಅದು ವೇಸ್ಟೇ. ಮಯೂರ ಬರೋವರೆಗೂ ಅವನು ಹಿಂದೆನೇ ಕೂತಿದ್ದ. ಅಲ್ಲಿಂದ ನಾನು ಅವನಿಗೆ ಬೇಜಾರಾಗುತ್ತೆ ಒಬ್ಬನೇ ಇರ್ತಾನೆ ಅಂತ ನಾನು ಮುಂದೆ ಕೂರಿಸ್ಕೊಂಡಿದ್ದೆ. ಈ ಚಿಕ್ಕ ಮಕ್ಕಳಿಗೆ ಹೊರಗಡೆ ಹೋಗೋದು ಅಂದರೆ ತುಂಬ ಇಷ್ಟ ಅಂತ ನಂಗೆ ಈಗ ಗೊತ್ತಾಗ್ತಾ ಇದೆ. ಸ್ಕೂಲು ಮನೆ ಅಂತ ಅವ್ರಿಗೂ ಬೇಜಾರಾಗಿರುತ್ತಲ್ಲ, ಹೀಗೆ ಕರ್ಕೊಂಡು ಹೋದರೆ ಖುಷಿ ಪಡ್ತಾರೆ, ಜೊತೆಯಲ್ಲಿ ನಾವು ಖುಷಿ ಪಡ್ತೀವಿ. ಇಲ್ಲಿ ಲೆಫ್ಟ್ ತಗೊಂಡ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರಕ್ಕೆ ಹೋಗೋ ರೋಡ್ ಇದು. ಲೈಕ್ ಇಟ್ ಲೈಕ್ಸ್ ದಿಸ್. ವಾಟ್ ಇಸ್ ದಿಸ್? ಮಸಾಲಾ ಜಾಮೂನ್ ದೇಸಿ ಪಾಪ್ಸ್. ಹುಳಿ ಇದೆಲ್ಲ ಪಾಪು. ಈ ರೋಡಲ್ಲಿ ಏನೇನು ಹೊಸ ಬಿಲ್ಡಿಂಗ್ಗಳೆಲ್ಲ ಆಗಿದೆ. ಹಾಗೆ ಈ ರೋಡಲ್ಲಿ ಹೋಗ್ತಾ ನನಗೆ ಲೆಫ್ಟ್ ಸೈಡಲ್ಲಿ ರೈಲ್ವೆ ಟ್ರ್ಯಾಕ್ ಕಾಣಿಸ್ತು. ನಾನು ಟ್ರೈನ್ ಬರುತ್ತೇನೋ ಅಂತ ಸ್ಟ್ರೆಚ್ ಮುಗಿಯೋವರೆಗೂ ಕಾಯ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ. ಏರಿ ಮೇಲೆ ಟ್ರೈನ್ ಹೋಗ್ತಾ ಇದ್ದರೆ ಈ ರೋಡಿಂದ ನೋಡೋಕ್ಕೆ ವ್ಯೂ ಎಷ್ಟು ಚೆನ್ನಾಗಿರುತ್ತೆ. ಬಟ್ ನೋಡೋಕ್ಕೆ ಯಾವ ಟ್ರೈನು ಬರಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್.
ಹೀಗೆ ನೆಲಮಂಗಲ ಕುಣಿಗಲ್ ಬೈಪಾಸ್ ಹತ್ರ ಹೋಗ್ತಾ ನನಗೊಂದು ಹೊಸ ಬಿಲ್ಡಿಂಗ್ ಕಾಣಿಸ್ತು. ಹೊಸದು ಅಥವಾ ಅದು ಯಾವಾಗ ಓಪನ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ನಾನು ಈ ಕಡೆ ಬಂದು ತುಂಬ ದಿನ ಆಯ್ತಲ್ಲ, ಹಾಗಾಗಿ ನಂಗೆ ಹೊಸದು ಅನ್ನಿಸ್ತು. ನೋಡಿ, ಇದೆ ಕ್ಷೇಮವನ ಅಂತ ಕಾಣಿಸ್ತು. ಗೂಗಲ್ ಮಾಡಿ ನೋಡಿದಾಗ ಗೊತ್ತಾಯಿತು ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್. ಸೊ ಅವರ ವೆಬ್ಸೈಟಲ್ಲಿ ಅಲ್ಲಿನ ಸರ್ವಿಸಸ್ ಹಾಗೆ ಪ್ರೈಸ್ ಲಿಸ್ಟ್ ಎಲ್ಲನೂ ಇತ್ತು. ಸೊ ಆಲ್ ರೈಟ್, ಈಗ ಆಲ್ಮೋಸ್ಟ್ ನೆಲಮಂಗಲ ಹತ್ರ ಬಂದಿದ್ದೀವಿ. ಇನ್ನೊಂದು ಟೋಲ್ ಸಿಕ್ಕಿದೆ ಇಲ್ಲಿ, ನೆಲಮಂಗಲ ದೇವಿಹಳ್ಳಿ. ಇದು ಲಾಸ್ಟ್ ಟೋಲ್ ಅನಿಸುತ್ತೆ. ಬಂದು ಜಾಯಿನ್ ಆಗ್ತಾಯಿದ್ದೀವಿ ನೆಲಮಂಗಲ ಕುಣಿಗಲ್ ಬೈಪಾಸ್. ನೋಡಬೇಕು ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಇಲ್ಲಿವರೆಗೂ ಏನು ಅಷ್ಟಾಗಿ ಟ್ರಾಫಿಕ್ ಇರಲಿಲ್ಲ, ಬೇಗನೆ ಬಂದಿದ್ದೀವಿ. ಇಲ್ಲಿಂದ ನೈಸ್ ರೋಡ್ಗೆ ಜಾಯಿನ್ ಆಗಬೇಕು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್, ದ ಡೇ 4 ಟ್ರಿಪ್ನ ಲಾಸ್ಟ್ ವ್ಲಾಗ್ ಇದು. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಸ್ಟೇ ಸೇಫ್, ಟೇಕ್ ಕೇರ್, ಸಿ ಯು, ಬಾಯ್.